ನಮ್ಮ ಮಾತುಗಳ ವಿನಿಮಯ, ಪರಸ್ಪರ ಪರಿಚಯ ಆರಂಭವಾಗುವುದೇ ಈ ಸುಂದರ ಅರ್ಥಪೂರ್ಣ ಪದ ನಮಸ್ತೆಯಿಂದಲೇ. ಇದು ನಮ್ಮ ದೇಶದ ಸಂಸ್ಕೃತಿ. ಜನರಿಂದ ಜನರಿಗೆ ಶತಮಾನಗಳಿಂದ ಹರಿದು ಬಂದಿರುವ ಈ ನಮ್ಮ ಸಂಸ್ಕೃತಿಯ ಮೂಲ ಹಾಗೂ ಇದರ ಮೌಲ್ಯ ನಿಮಗೆ ಗೊತ್ತಾ? ಬನ್ನಿ ವೀಕ್ಷಿಸಿ ನಮ್ಮ ಕೊಂಬಾರು ಸಂಸ್ಕೃತಿಯ ತೇರು ಯೂಟ್ಯೂಬ್ ವಾಹಿನಿಯನ್ನು. ಭಾರತ ದೇಶದ ಅತ್ಯಂತ ಪುರಾತನ ಬರಹವೆನ್ನಿಸಿಕೊಂಡಿರುವ ಋಗ್ವೇದದಲ್ಲಿ ಸಿಗುವ ಈ ಪದವನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲ ಭಾಗ ನಮಃ ಅಂದರೆ ನಾನು ಬಾಗುವೆ. ಎರಡನೆಯ ಭಾಗ ತೇ ಅಂದರೆ ನಿನಗೆ ಎಂಬ ಅರ್ಥವನ್ನು ಇದು ಕೊಡುತ್ತದೆ. ಇದರ ಆಧ್ಯಾತ್ಮಿಕ ಅರ್ಥ ಬೇರೆಯೇ ಇದೆ. ಪ್ರತಿಯೊಬ್ಬನಲ್ಲೂ ಪರಮಾತ್ಮನ ಒಂದಂಶ ಇದ್ದೇ ಇದೆ. ಹಾಗಾಗಿ ನನ್ನಲ್ಲಿರುವ ಆ ದೈವೀ ಶಕ್ತಿ ನಿನ್ನಲ್ಲಿರುವ ದೈವೀ ಶಕ್ತಿಗೆ ಬಾಗುತ್ತಿದೆ ಎಂಬರ್ಥ ಇದರದ್ದು. ಕೈಯಲ್ಲಿನ 5 ಬೆರಳುಗಳು ನಮ್ಮಲ್ಲಿನ 5 ಗುಣಗಳನ್ನು ಪ್ರತಿನಿಧಿಸುತ್ತದೆ: ತಾಮಸ, ರಾಜಸ, ಸತ್ವ ಹಾಗೂ ಆತ್ಮ ಸಂಬಂಧಿಸಿದ ಪರಿಕಲ್ಪನೆಯಾದ ಜೀವಾತ್ಮ ಮತ್ತು ಪರಮಾತ್ಮ. ಇವೆಲ್ಲವನ್ನು ಜೋಡಿಸಿ ನಮ್ಮ 10 ಕೈಬೆರಳುಗಳನ್ನು ಅಂಜಲಿ ಮುದ್ರೆಯಲ್ಲಿ ತಂದಿರಿಸಿದಾಗ ಇದು ನಮಗೆ ಪ್ರಶಾಂತತೆ, ಏಕಾಗ್ರತೆ ಮತ್ತು ಶಾಂತ ಭಾವವನ್ನು ನೀಡುವುದು ಮಾತ್ರವಲ್ಲ, ಇದು ದೈನ್ಯತೆಯ ಭಾವವನ್ನು ಸೂಚಿಸುತ್ತದೆ. ಹೌದು, ಈ ನಮ್ಮ ಸುಂದರ ಅರ್ಥಪೂರ್ಣ ಸಂಸ್ಕೃತಿಗೆ ಹೆಮ್ಮೆ ಪಡೋಣ. ನಮಸ್ತೆ ನಿಮಗಿನ್ನೊಮ್ಮೆ. ಇದು ನಮ್ಮ ಕೊಂಬಾರು ಪ್ರಸ್ತುತಿ. ನೋಡ್ತಾ ಇರಿ ನಮ್ಮ ಕೊಂಬಾರು ಸಂಸ್ಕೃತಿಯ ತೇರು ಯೂಟ್ಯೂಬ್ ವಾಹಿನಿಯನ್ನು.